ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 1 ತಿಂಗಳಾದರೂ ಕೂಡ ಕ್ರಮ ಇನ್ನೂ ಆಗಿಲ್ಲ. ಇದುವರೆಗೂ ಜಿಲ್ಲೆಗೆ ಬಂದು ಸಮಸ್ಯೆಯನ್ನು ಕೇಳಿಲ್ಲ ಉಸ್ತುವಾರಿ ಸಚಿವರು. ಎಲ್ಲಿದ್ದೀರಾ ಉಸ್ತುವಾರಿ ಸಚಿವರೇ? ಬೆಂಗಳೂರಲ್ಲಿ ಕೂತ್ಕೊಂಡಿದ್ದೀರಾ? ಚುನಾವಣೆ ಇದ್ದಾಗ ಹೆಂಗೆ ಎದ್ನೋ ಬಿದ್ನು ಅಂತ ಓಡಾಡಿದ್ರಿ, ಎಲ್ಲ ಕಡೆ ಪ್ರಚಾರ ಮಾಡಿದ್ರಿ, ಸಂಡೂರಲ್ಲಿ ಜಾಂಡ ಹೊಡೆದಿದ್ರಿ. ಆದ್ರೆ ಈಗ ಯಾಕೆ ಕಾಣಿಸಿಕೊಳ್ತಾ ಇಲ್ಲ? ಜಮೀರ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಐವಿ ಫ್ಲೂಯಿಡ್ ದ್ರಾವಣ ಮಾತ್ರ ಅಲ್ಲ, ಓಟಿನಿಂದಲೂ ಕೂಡ ಸಾವಿನ ಶಂಕೆ ಇದೆ. ಸಂಡೂರು ಕಾರ್ಯಕ್ರಮದಲ್ಲಿ ಪರಿಹಾರ ಘೋಷಣೆ ಮಾಡಿದ್ದೆ ಕೊನೆಯವರದು. 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂದ್ರೆ ಓಕೆ ಕೊಟ್ರಿ. ಸಾಂತ್ವನ, ಸೌಜನ್ಯಕ್ಕೆ ಸಾಂತ್ವನ ಹೇಳಬೇಕಲ್ವಾ? ಮಹಿಳಾ ಆಯೋಗದ ಅಧ್ಯಕ್ಷರು ಹೋದ್ರು, ಚೌಧರಿ ಮೇಡಮ್, ಓಕೆ ಅವ್ರು ಹೋದ್ರು, ಒಂದೇನೋ ಮಾನವೀಯತೆ, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಆದರೆ ನೀವು ಒಬ್ಬ ಉಸ್ತುವಾರಿ ಸಚಿವರಾಗಿ ಕೇವಲ ಪ್ರಚಾರಕ್ಕಷ್ಟೇ ಸೀಮಿತ ಆಗ್ಬಿಟ್ರಾ? ಜಮೀರ್ ಅಹಮದ್ ಅವರೇ, ತಾವು ಉತ್ತಮವಾದಂಥ ಕೆಲಸವನ್ನು ಮಾಡ್ತೀರಿ, ಅದ್ರ ಬಗ್ಗೆ ನಮ್ಮ ಟೀಕೆ ಇಲ್ಲ. ಆದರೆ ಅಲ್ಲಿ ಆ ಕುಟುಂಬಗಳಿದ್ದಾವೆ, ಮೃತ ಬಾಣಂತಿರೋ ಕುಟುಂಬಗಳು. ಏನೋ 5 ಲಕ್ಷ ರೂಪಾಯಿ ಸಾಕಾಯ್ತಾ ಇಲ್ವಾ? ಪರದಾಡ್ತಾ ಇದ್ದಾರೆ ಅವರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮುಸ್ಕಾನ್ ಅವರು ಆ ಆಸ್ಪತ್ರೆ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ, ಖಾಸಗಿ ಆಸ್ಪತ್ರೆ, ಅಂಥ ಪರಿಸ್ಥಿತಿಲಿದ್ದಾರೆ. ನೀವು ಹಣ ಕೊಡೋದು ಬೇಡ, 5 ಲಕ್ಷ ಕೊಟ್ಟಿದ್ದೀರಿ. ಆದರೆ ಅವರಿಗೆ ಧೈರ್ಯ ತುಂಬುವಂಥ ಪ್ರಯತ್ನವನ್ನಾದರೂ ಜಮೀರ್ ಅಹಮದ್ ಅವರು ಮಾಡಬೇಕಾಗಿತ್ತು. ಅವತ್ತು ಸಂಡೂರಿನಲ್ಲಿ ನೀವು 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ರಿ. ನೋಡಿ, ಕೂಡ್ಲಿಗಿಯ ಮಹಾಲಕ್ಷ್ಮಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರು ಅಂತ ಆರೋಪ. ಆ ಘಟನೆ ಆದಮೇಲೆ ವಿಮ್ಸ್ನಲ್ಲಿ ಹೆರಿಗೆ ಆದಮೇಲೆ ಮತ್ತೊಂದು ಶಿಶು ಸಾವನ್ನಪ್ಪುತ್ತೆ. ಸರಣಿ ಸಾವಾದರೂ ಕೂಡ ಜಿಲ್ಲೆಯತ್ತ ಮುಖ ಮಾಡಿಲ್ಲ ಉಸ್ತುವಾರಿ ಸಚಿವರು. ಕೇರ್ಲೆಸ್. ಬಳ್ಳಾರಿ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸ್ಥಳೀಯರನ್ನೇ ಮಾಡಿದರೆ ಅನುಕೂಲ ಆಗ್ಬಿಡ್ತಾ ಇತ್ತು ನಮಗೆ ಅಂತ. ಮೊದಲು ಸ್ಥಳೀಯರನ್ನ ಮಾಡಿದ್ರು, ಅದಾದ ಮೇಲೆ ಬಳ್ಳಾರಿ ನಾಗೇಂದ್ರ ರಾಜೀನಾಮೆ ಆದಮೇಲೆ ಜಮೀರ್ ಅಹಮದ್ ಅವರಿಗೆ ಅದು ನೋಡ್ಕೊಳ್ಳೋಕೆ ಕೊಟ್ಟರು. ವಿಜಯನಗರ ಇತ್ತಿರೋದು, ಈಗ 2 ವಿಜಯನಗರ ಮತ್ತು ಬಳ್ಳಾರಿ ಕೊಟ್ಬಿಟ್ರು. ಆದರೆ ಒಂದು ಸಲ ಆದರೂ ವಿಸಿಟ್ ಮಾಡಬೇಕಾಗಿತ್ತು ಜಮೀರ್ ಅಹಮದ್ ಅವರು. ಆದರೆ ಪ್ರಚಾರಕ್ಕೆ, ಭಾಷಣಕ್ಕೆ ಮಾತ್ರ, ಪರಿಹಾರಕ್ಕೆ ಮಾತ್ರ ಸೀಮಿತ ಆದರು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಮಸ್ಯೆ ಅಂತ ಬಂದಾಗ, ಅಲ್ಲಿ ಸಾವು ಅಂತ ಬಂದಾಗ, ಬಡವರು ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ಅವರು ಕೊಡುವಂತಹ ಒಂದು ವ್ಯಕ್ತಿತ್ವ ಜಮೀರ್ ಅವ್ರದ್ದು. ಆದರೆ ಇಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಬಾಣಂತಿಯರ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ. ಸಿದ್ದಪ್ಪ, ಪರಿಹಾರ ಘೋಷಣೆ ಮಾಡಿದ್ ಬಿಟ್ರೆ ಇಲ್ಲಿವರೆಗೂ ಕೂಡ ಜಮೀರ್ ಆ ಕಡೆ ಮುಖ ಮಾಡ್ತಾನೇ ಇಲ್ಲ. ಯಾವ ರೀತಿ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಉಸ್ತುವಾರಿ ಸಚಿವರ ಮೇಲೆ? ಖಂಡಿತ ಪ್ರಭು, ಏನಂದ್ರೆ ಜನವರಿ 9ರಂದು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಗೂ ವಿಮ್ಸ್ ನಲ್ಲಿ ನಡೆದಂತ ಬಾಣಂತಿಯರ ಸಾವು ಕೂಡ ಆಯ್ತು. ಬಾಣಂತಿಯರ ಸಾವಾದ ಬೆನ್ನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಬರ್ತಾರಂತ ಹೇಳ್ಬಿಟ್ಟು ಸಾಕಷ್ಟು ಊಹಾಪೋಹಗಳು ಕೂಡ ಇತ್ತು. ಮತ್ತು ಅವ್ರು ಬರದೇ ಇರುವ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಯಾಕಂದ್ರೆ ಜಿಲ್ಲೆ ಉಸ್ತುವಾರಿ ಸಚಿವರಾಗದವರು ಅವರ ಮನೆಗೆ ಭೇಟಿ ನೀಡಬೇಕಾಗಿತ್ತು. ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಆದ್ರೆ ಸಾಂತ್ವನ ಹೇಳುವಲ್ಲಿ ಕೂಡ ಜಿಲ್ಲೆ ಉಸ್ತುವಾರಿ ಸಚಿವರು ಯಾಕೆ ಈ ರೀತಿ ವಿಫಲವಾದ್ರು? ಒಂದು ಕಡೆ ಅನೇಕ ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವ್ರು ಬರ್ತಾರೆ ಹೊರತಾಗಿ ಇಂಥ ಸಮಸ್ಯೆದಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂತ ಮತ್ತು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅವ್ರಿಗೆ 5 ಲಕ್ಷ ಪರಿಹಾರ ಕೊಟ್ಟಿರುವಂತದ್ದು. ಆದ್ರೆ 5 ಲಕ್ಷ ಪರಿಹಾರ ಯಾವುದೇ ರೀತಿಯಾಗಿ ಅವರಿಗೆ ಸಾಕಾಗಲ್ಲ ಮತ್ತು ಹೆಚ್ಚಿನ ಸ್ವಲ್ಪ ಮೊತ್ತವನ್ನು ಕೊಟ್ಟರೆ ನಮ್ಮ ಕುಟುಂಬಸ್ಥವನ್ನು ನಿರ್ವಹಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಹಿಳೆಯರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಮಹಿಳೆಯರು ಜಿಲ್ಲಾ ಆಸ್ಪತ್ರೆಗೆ ಬರಬೇಕಂದ್ರೆ ಹಿಂದೇಟನ್ನ ಹಾಕ್ತಾ ಇರುವಂತ. ಯಾಕಂದ್ರೆ ಬಾಣಂತಿಯರ 5 ಸಾವು ಏನಾಯ್ತು, 5 ಸಾವು ಇದಕ್ಕೂ ಕೂಡ ಯಾಕಂದ್ರೆ 50% ನಷ್ಟು ಮಹಿಳೆಯರು ಬಂದು ಆಸ್ಪತ್ರೆಗೆ ತೋರಿಸ್ಕೊಳ್ತಾ ಇಲ್ಲ. ನಮ್ಮ ಏನಾದ್ರೂ ಇನ್ನೂ 2 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ನಮ್ಮ ಕುಟುಂಬಸ್ಥರನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ
ಆ ಮಹಿಳೆಯರ ಕುಟುಂಬಸ್ಥರ ಮಾತಾಗಿರುವಂತದ್ದು. ಆದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಧಿಕಾರಿಗಳಿಗೆ ಭೇಟಿ ನೀಡಿ ಅವರನ್ನ ಸ್ವಲ್ಪ ಏನಾದ್ರೂ ತರಾಟೆ ತೆಗೆದುಕೊಂಡಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನ ಸ್ವಲ್ಪ ಹತೋಟಿಗೆ ತರೋದಾಗಿರ್ಬೋದು, ಮತ್ತು ಏನ್ IV ದ್ರವಣದಿಂದ ಈ ರೀತಿಯಾಗಿ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ವರದಿ ಕೂಡ ಬಂತು. ಈ ವರದಿ ಎರಡರ ನಡುವೆ ಈಗಾಗಲೇ ಸಾಕಷ್ಟು ಗೊಂದಲ ಕೂಡ ನಿರ್ಮಾಣವಾಗಿದೆ. ಈ ಗೊಂದಲ ನಡುವೆ ಸಾಕಷ್ಟು ಜಿಲ್ಲಾ ಆಸ್ಪತ್ರೆಗೆ ಜನರು ಕೂಡ ಬರ್ತಾ ಇಲ್ಲ. ಮೊನ್ನೆ ಅಷ್ಟೇ ಏನು FSL ಮಾಹಿತಿ ಪ್ರಕಾರ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಕೂಡ ಭೇಟಿ ನೀಡಿದ್ರು. ಅಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನ ಕೂಡ ಹೇಳಲಾಯಿತು ಮತ್ತು ಅನೇಕ ಬಿಜೆಪಿ ನಾಯಕರಿಂದ ಬಂದು ಭೇಟಿ ನೀಡಿದ್ರು. ಆದ್ರೆ ಈಗ ಪ್ರೆಸೆಂಟ್ ಇರುವಂತ ಸರ್ಕಾರದಲ್ಲಿರುವಂತ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವ್ರು ಯಾಕೆ ಬರ್ತಾ ಇಲ್ಲ? ಜಮೀರ್ ಅಹಮದ್ ಅವ್ರಿಗೆ ಏನಾದ್ರು ಜಿಲ್ಲೆಯಲ್ಲಿ ಕಾಳಜಿ ಕಡಿಮೆ ಆಗಿದೆಯಾ ಅಥವಾ ಜಿಲ್ಲೆಯಲ್ಲಿ ಜನರ ಬಗ್ಗೆ ಕಾಳಜಿ ಯಾಕೆ ಅರಿವನ್ನ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ.